ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೂ ನಮ್ಮ ಅನ್ಲಾಕ್ ರಾಘವ ತಂಡದ ಪರವಾಗಿ ಹಾರ್ದಿಕ ಸುಸ್ವಾಗತ. ಈ ಅನ್ಲಾಕ್ ರಾಘವ ಚಿತ್ರವನ್ನ ಇಲ್ಲಿ ಆಸ್ ಇಟ್ ಈಸ್ ನಾವು ಹೇಳಿದಾಗೆ 7ನೇ ತಾರೀಕು ಫೆಬ್ರವರಿ 2025ಕ್ಕೆ ರಿಲೀಸ್ ಮಾಡ್ತಾ ಇದೀವಿ. ಆ ಪ್ರಯುಕ್ತ ಇದೊಂದು ಚಿಕ್ಕದು ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡೋ ಕಾರ್ಯಕ್ರಮ ಅಂತ ನಿಮ್ಮೆಲ್ಲರಿಗೂ ಕರೆದ್ವಿ. ಇಲ್ಲಿಗೆ ನಮ್ಮ ರಿಲೀಸಿಗೆ ಅಥವಾ ನಮ್ಮ ಚಿತ್ರ ಒಂದು ಉತ್ತಮ ರೀತಿಯಲ್ಲಿ ಬರಬೇಕು ಅಂತ ನಿಮ್ಮಗಳ ಸಹಕಾರ ಮುಖ್ಯ. ದಯವಿಟ್ಟು ನಿಮ್ಮಗಳ ಸಹಕಾರ ನಮಗೆ ಕೊನೆವರೆಗಿರಲಿ, ಸಿನಿಮಾ ಮುಗಿದ ನಂತರ ಇರಲಿ, ಸಿನಿಮಾ ಮುಗಿಯವರೆಗಿರಲಿ, ನಿಮ್ಮಗಳ ಸಹಕಾರ ಅಗತ್ಯ ಅಂತ ನಾನು ಕೇಳ್ಕೊಳ್ತಿದ್ದೆ. ಎಲ್ರಿಗೂ ನಮಸ್ಕಾರ. ಅದೇ ನಾವು ಆಕ್ಚುಲಿ ಇವತ್ತು ಇಲ್ಲಿ ಸೇರಿರೋ ಇಂಟೆನ್ಷನ್ ಆಲ್ರೆಡಿ ಸ್ಕ್ರೀನ್ ಅಲ್ಲಿ ತೋರಿಸಿದೀವಿ. ಫೆಬ್ರವರಿ 7 ಮುಂದೆ ವರ್ಷ ಅನ್ಲಾಕ್ ರಾಘವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ, ಅದ್ರೇನು ಡೌಟೇ ಇಲ್ಲ. ನೀವು ಒಂಥರ ಅಂಡರ್ಲೈನ್ ಮಾಡಿ ಬರಿಬೋದು. ಸೊ ಅಷ್ಟು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವನ್ ರೇಚಲ್ ಡೇವಿಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ. ಸೊ ಮಿಕ್ಕಿದ ಇನ್ಫಾರ್ಮೇಶನ್ ಎಲ್ಲ ನಾವು ಗೋಯಿಂಗ್ ಫಾರ್ವರ್ಡ್ ಎಲ್ಲರೂ ಕೊಡ್ತಾ ಇರ್ತೀವಿ. ಸೊ ಈಗ ಸದ್ಯಕ್ಕೆ ರಿಲೀಸ್ ಅಪ್ಡೇಟ್ ಆಗಿರೋದ್ರಿಂದ ಫೆಬ್ರವರಿ 7ನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಒಂಚೂರು ನೀವು ಸಪೋರ್ಟ್ ಮಾಡಬೇಕಾಗಿ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ನೀವೆಲ್ಲ ಇವತ್ತು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಮುಖ್ಯವಾಗಿ ಒಂದು ಕತೆ ಅಂತ ಇದು ಶುರು ಆಗಿದ್ದೆ. ಒಬ್ಬ ಹೊಸ ಹುಡುಗ, ಅವನಿಗೆ ಅನ್ಲಾಕ್ ಮಾಡೋಂತ ಒಂದು ಟ್ಯಾಲೆಂಟ್ ಇರುತ್ತೆ. ಯಾವುದೇ ಬೀಗಗಳಿದ್ರು ಅನ್ಲಾಕ್ ಮಾಡೋಂತ ಟ್ಯಾಲೆಂಟ್. ಬಟ್ ಈ ಲೈಫ್ ಅನ್ನೋ ಒಂದು ಲಾಕ್ ಅಲ್ಲಿ ಸಿಗಾಕೊಂಡಾಗ ಅವ್ನು ಹೇಗೆ ಆಚೆ ಬರ್ತಾನೆ ಅಥವಾ ಅವನ ಜೊತೆಗಿರೋರ್ನ ಹೇಗೆ ಆಚೆ ಕರ್ಕೊಂಡ್ ಬರ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಸಿನಿಮಾ ಶುರು ಆಗಿದ್ದು. ಅಂಡ್ ಇಟ್ಸ್ ಅ ಟೋಟಲಿ ರೋಲರ್ ಕೋಸ್ಟರ್ ಜರ್ನಿ. ಇದರಲ್ಲಿ ರೊಮ್ಯಾನ್ಸ್ ಇರ್ಬೋದು, ಹ್ಯೂಮರ್ ಇರ್ಬೋದು ಅಥವಾ ಆಕ್ಷನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಇವಾಗ ನಮ್ಮ ಒಂದು ಇವತ್ತಿಲ್ಲಿ ಬಂದಿದೀವಿ ಅಂದ್ರೆ ನೆಕ್ಸ್ಟ್ ಪ್ರೇಕ್ಷಕರ ಮನ ಗೆಲ್ಬೇಕು, ಅದೇ ಮುಖ್ಯವಾದ ನಮ್ಮ ಒಂದು ಇಂಟೆನ್ಷನ್. ಸೊ ಆ ಜರ್ನಿಯಲ್ಲಿ ಇವಾಗ ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಬೇಕೇ ಬೇಕು ನಮಗೆ. ತುಂಬಾ ವಂಡರ್ಫುಲ್ ಆಗಿ ಸಿನಿಮಾ ಬಂದಿದೆ. ನಾನಾಗಿರ್ಬೋದು ಅಥವಾ ಹೀರೋಯಿನ್ ರೇಚಲ್ ಡೇವಿಡ್ ಅಂಡ್ ನಮ್ಮ ಮಾವನ್ ಪಾತ್ರದಲ್ಲಿ ಸಾಧು ಕೋಕಿಲ ಸರ್, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್ ಸರ್, ಧರ್ಮಣ್ಣ, ಭೂಮಿ ಶೆಟ್ಟಿ, ಸುಂದರ್ ಸರ್, ವೀಣಾ ಮ್ಯಾಮ್, ಇನ್ನೂ ಹಲವಾರು ಕಲಾವಿದರು ಇದರಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸೊ ದಯವಿಟ್ಟು ಪ್ರೋತ್ಸಾಹ ನೀಡಿ. ಒಬ್ಬ ಹೊಸ ಕಲಾವಿದನಿಗೆ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಬಿಕಾಸ್ ನಮ್ಮೆಲ್ಲರ ಇಂಟೆನ್ಷನ್ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಬರಬೇಕು. ಜನಗಳು ರಿಲೀಸ್ ಆದ್ಮೇಲೆ ಅವ್ರಿಗೆ ಇಷ್ಟ ಆದ್ರೆ ಅದನ್ನ ಅವ್ರು ತಗೊಂಡು ಹೋಗ್ತಾರೆ ಮೇಲೆ. ಬಟ್ ಆ ಒಂದು ಅಲ್ಲಿವರೆಗೂ ಹೋಗೋ ತನಕ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕೇ ಬೇಕಾಗತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ 7th of February ರಿಲೀಸ್ ಆಗ್ತಾ ಇದೆ. ಹಾಗೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲರೂ ಬಂದಿದ್ದೀರಾ. ನಿಮ್ಮ ಎಲ್ಲ ಸಹಕಾರಗಳು ನಮಗೆ ಬೇಕು. ನಮಗೆ ಎಸ್ಪೆಷಲಿ ಮಿಲಿಂದ್ ಅವರು ಈಗ ಹೊಸ ಹೀರೋ ಹಾಗೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಸೊ ಈ ಹ್ಯಾಸ್ ಲಾಟ್ ಆಫ್ ಫ್ಯೂಚರ್. ನಮ್ಮ ಇಂಡಸ್ಟ್ರಿಗೆ ಒಬ್ರು ಬೇಕಾಗಿತ್ತು ಈ ಥರದವರು. ಸೊ ದಯವಿಟ್ಟು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿ. ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ಸಿನಿಮಾ. ಪ್ಲಸ್ ಮಂಜುನಾಥ್ ಸರ್, ವಿಶ್ ಯು ಆಲ್ ದ ಬೆಸ್ಟ್ ಟು ಯು. ಆ್ಯಂಡ್ ನಿಮ್ಮೆಲ್ಲ ಸಹಕಾರ ಇದೆ ನಮಗೆ. ಬಿಡುಗಡೆ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಮಂತ್ ಒಳಗೆ ಕಂಪ್ಲೀಟ್ ನಿಮಗೆ ಏನು ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಎಲ್ಲದೂ ಬಿಡುಗಡೆ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಸದ್ಯಕ್ಕೆ ನಮ್ದೇ ಇದೆ, ಮಯೂರ ಮೋಷನ್ ಪಿಕ್ಚರ್ಸ್ ಆಗಿ. ಇಲ್ಲಿ ಜೊತೆಲಿ ಇನ್ನೂ ರಿಲೀಸ್ ಆಗ್ಲಿಕ್ಕೆ ಇನ್ನೂ ಟೈಮ್ ಇದೆಲ್ಲ. ಅಷ್ಟೊಳಗೆ ಬೇರೆ ಪ್ಲಾನ್ ಮಾಡ್ತೀವಿ ಸರ್, ಬೇರೆ ಮಾತಾಡ್ತಾ ಇದ್ದೀವಿ ಥ್ರೂ ಮಾಡ್ಲಿಕ್ಕೆ ಹೇಳ್ತೀವಿ ಸರ್. ಸಿನಿಮಾ ಮುಗ್ದಿದ್ದು ಯಾವಾಗ ಮತ್ತು ಸೆನ್ಸರ್ ಯಾವಾಗ? ಸೊ ಸೆನ್ಸರು ಇವಾಗ ಆಗ್ತಾ ಇದೆ. ಸೆನ್ಸರ್ ಕೊಟ್ಟರೆ ಇವಾಗ ಹೊಸ ವರ್ಷಕ್ಕೆ ಸೆನ್ಸರ್ ಬರುತ್ತೆ ನಮಗೆ. ಸಿನಿಮಾನು ಮುಗ್ದಿದೆ ಕಂಪ್ಲೀಟ್ ಆಗಿ. ಚೆನ್ನಾಗಿ ಮೂಡ್ ಬಂದಿದೆ. ಆ ಕಾನ್ಫಿಡೆನ್ಸ್ ಅಲ್ಲಿ ಈ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತಮ್ಮ ಸಹಕಾರ ಆಗುತ್ತೆ ಸರ್. OM ರೆಡ್ಡಿ ಸೆನ್ಸರಿಗೆ ಹೋಗ್ತಾ ಇದೆ ಸರ್. ಸೆನ್ಸರಿಗೆ ಹೋಗಿದೆ ಈಗ. ಸೊ ಜನವರಿ 1st ನಮಗೆ 15th ಬಂದ್ರೆ ಸಿಗುತ್ತೆ. ಯಾಕೆ ನಾವು ಫೆಬ್ರವರಿ 7ನೇ ತಾರೀಕು ರಿಲೀಸ್ ಇರೋದಲ್ವಾ. ಅಲ್ಲ, ಈಗ ಸೆನ್ಸರ್ 31st ಒಳಗಡೆ ಆದ್ರೆ ಈ ವರ್ಷ ಸೇರ್ಕೊಳ್ಳುತ್ತೆ. ಈ ವರ್ಷ ಏನ್ ಬರ ಸರ್, ಮುಂದಿನ ವರ್ಷ ತಗೊಳ್ತೀವಿ. ಈ ವರ್ಷ ಏನ್ ಉದ್ದೇಶ ಇದೆ, ಸಬ್ಸಿಡಿ ಎಲ್ಲ ಯಾವ್ದು ಏನು ಸೆಲೆಕ್ಟ್ ಸಿಗಲ್ಲ. ಹಾಗಾಗಿ ಹೊಸ ವರ್ಷಕ್ಕೆ ಲೆಕ್ಕ ಬರಲಿ ಅಂತ ಕೊಡ್ತಾ ಇದ್ದೀವಿ.
ಈಗ ರಾಘವ ಅನ್ಲಾಕ್ ಆಗೋದ್ರಿಂದ ಏನೇನೆಲ್ಲ ಇರುತ್ತೆ ಅಂತ 7ನೇ ತಾರೀಕು ಅನ್ಲಾಕ್ ಆಗ್ತಾರೆ. 7ನೇ ತಾರೀಕು ಅನ್ಲಾಕ್ ಆಗ್ತಾ ಇದೆ. ದಯವಿಟ್ಟು ನೀವು ಬಂದು ನೀವು ವೀಕ್ಷಣೆ ಮಾಡಿ ಏನೇನಿದೆ ಅಂತ ಅಂದ್ಬಿಟ್ಟು ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ. ಆ ಕಾನ್ಫಿಡೆನ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ. 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಹಾಗೆ 7th ರಿಲೀಸ್ ಮಾಡ್ಕೊಂಡು ನೆಕ್ಸ್ಟ್ ಆಗಿ ವ್ಯಾಲೆಂಟೈನ್ಸ್ ಡೇ ಕಂಟಿನ್ಯೂ ಮಾಡೋಣ ಅನ್ನೋ ಉದ್ದೇಶನೇ ಒತ್ತು ಬರ್ತಾ ಇದ್ದೀವಿ. ಚೆನ್ನಾಗಾಗುತ್ತೆ, ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸರ್ ಆಲ್ರೆಡಿ ಪ್ರೀಪೇಡ್ ಲಾಕ್ ಆಗಿರ್ತಾರೆ, ಇನ್ನು ಅವ್ರನ್ನ ನಾವು ಹೊಸದಾಗಿ ಲಾಕ್ ಮಾಡೋ ನೆಸೆಸಿಟಿ ಇಲ್ಲ, ಅನ್ಲಾಕ್ ಮಾಡ್ತೀವಿ ಸರ್. ಇವರು ಸುಮಾರು ಕಡೆ ಲಾಕ್ ಆಗ್ಬಿಟ್ಟಿದ್ದಾರೆ, ಅನ್ಲಾಕ್ ಮಾಡಿಸ್ಕೊಳಕ್ಕೆ ಕಾಯ್ತಾವ್ರ ಅವ್ರು. ಅದಕ್ಕೆ ಸಿನಿಮಾಗೆ ಆಡಿಯನ್ಸ್ಗಳು ಬಂದೆ ಅಲ್ಲ, ಎಲ್ಲರೂ ಲಾಕ್ ಆಗಿದ್ದಾರೆ, ತಿಳ್ಕೊಳ್ಳಲ್ಲ ಅಷ್ಟೇ. ಎಲ್ಲರೂ ಒಂದಲ್ಲ ಒಂದ್ ರೀತಿ ಲಾಕ್ ಆಗಿರ್ತೀವಲ್ಲ ಸರ್. ಈಗ ನಮ್ದು ಈ ಒಂದು 10 days ಬ್ಯಾಕ್ ಒಂದು ಟೆಕ್ನಿಕಲ್ ಶೋ ನೋಡಿದ್ವಿ ಸರ್. ಫುಲ್ ಟೀಮ್, ಪ್ರೊಡಕ್ಷನ್ ಟೀಮು ಮತ್ತೆ ನಾವು ಟೆಕ್ನಿಷಿಯನ್ಸ್ ಎಲ್ಲ ನಾವು ಕಾಮಾಕ್ಷಿ ಪಾಳ್ಯ ವಿಕ್ಟ್ರಿ ಸಿನಿಮಾಸ್ ಅಲ್ಲಿ ಸ್ಕ್ರೀನಿಂಗ್ ಹಾಕಿ ನೋಡಿದ್ವಿ. ನಾನು ಪ್ರೊಡ್ಯೂಸರ್ಗೆ ಯಾವಾಗಲೂ ಅದನ್ನ ಹೇಳ್ತಾ ಇದ್ದೆ, ಸರ್ ಮೂವ್ ಮಾಡೋಣ ಸರ್, ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ಒಂದ್ಸಲ ಟೆಕ್ನಿಕಲ್ ಶೋ ನೋಡಿ ಮಾಡ್ಬಿಡೋಣ ಅಂತ ಹೇಳಿದ್ರು. ಟೆಕ್ನಿಕಲ್ ಶೋ ಹಾಕಿ ನೋಡಿದ್ವಿ. ನನಗಿಂತ ಹುರುಪಲ್ಲಿ ಇದ್ದಾರೆ ಈಗ ಶೋ ಫಿಲಮ್ ನೋಡಿದ್ಮೇಲೆ, ಸರ್ ಇಲ್ಲ ಈ ಸಿನಿಮಾನ ಜೋರಾಗಿ ರಿಲೀಸ್ ಮಾಡಬೇಕು ಅಂತ. ಸೊ ನಾವು ಕೆಲಸ ಮಾಡೋದು ನಮಗೊಂದು ತೃಪ್ತಿ. ಅದು ನಮ್ಮನ್ನ ನಂಬಿ ಯಾರು ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರು ಫಸ್ಟ್ ಖುಷಿ ಆದ್ರೆ ನಮ್ದು ಅದೇ ಫಸ್ಟ್ ಸಕ್ಸಸ್. ನೀವು ಪೋಸ್ಟರ್ ಕ್ವಾಲಿಟಿ ನೋಡಿ, ಇದೇ ಕ್ವಾಲಿಟಿ ಒಳಗೇನೆ ಕಂಪ್ಲೀಟ್ ಮೂವಿ ಇದೆ, ಬಹಳ ಚೆನ್ನಾಗಿದೆ. ಅದನ್ನ ನೋಡಿ ಎಕ್ಸಾಕ್ಟ್ ಆಗಿನೇ ಈಗ ಸ್ಟಾರ್ಟೆಡ್ ದ ಜರ್ನಿ ಟುವರ್ಡ್ಸ್ ರಿಲೀಸ್. ಇಂಟರ್ನ್ಯಾಷನಲ್ ಮೊಬೈಲ್ ಇದು.